ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನವೆಂಬರ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರಾ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು ಬಂದುಬಿಟ್ಟು ಡೇಟ್ ಡಿಸೆಂಬರ್ 3ನೇ ತಾರೀಕು. ಸೊ ಇನ್ನೆರಡು ಮೂರು ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಆಗಬೇಕಾಗಿದೆ. ಸೊ ಅದರ ಬಗ್ಗೆ ಸರ್ಕಾರದವರು ಏನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾಯಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅದರ ಬಗ್ಗೆಯೂ ಕೂಡ ನಾನು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಸೊ ಪ್ರತಿ ಬಾರಿ ಕೂಡ ಯಾವ ತಿಂಗಳ ಪಿಂಚಣಿ ಹಣ ಆಗಿರಲಿ, ಆಯಾ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು 5ನೇ ತಾರೀಕು ಒಳಗಡೆ ಜಮೆ ಮಾಡ್ತೀವಿ ಅಂಥೇಳಿ ಪ್ರತಿ ಬಾರಿ ಕೂಡ ಹೇಳ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಹೋದ ಸರಿನೂ ಕೂಡ ಅಷ್ಟೇ, ನಮಗೆ ಮುಂಚೆ ಹೋದ ವರ್ಷ ಯಾವ ಥರ ನಡೀತಾ ಇತ್ತು ಅದೇ ಥರ ಪ್ರೊಸೀಜರ್ ಕೂಡ ಈ ಬಾರಿ ಕೂಡ ನಡೆಯುತ್ತೆ ಅಂತಲೂ ಕೂಡ ಹೇಳಿದರು. ಬಟ್ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ. ಮತ್ತು ಎಗೇನ್ ಅವ್ರಿಗೆ 20ನೇ ತಾರೀಕುವರೆಗೂ ಕೂಡ ಟೈಮ್ ತೊಗೊಂಡು ಅದ್ರ ಒಳಗಡೆ ಏನೇನು ಪಿಂಚಣಿ ಹಣ ಬರಬೇಕಾಗಿದೆ ಅವ್ರಿಗೆ ಎಂತೆಂಥವ್ರಿಗೆ ಅಂತೇಳಿ ಹಣವನ್ನು ಹಾಕ್ಕೊಂಡು ಹೋದರು. ಆ್ಯಂಡ್ ಈಗ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ಅಷ್ಟೇ. ಸೊ ಮುಂಚೆ ನಾನು ಅದೇ ಒಂದು ಮಾತನ್ನು ಹೇಳೋದಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರು ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತಾರೆ 5ನೇ ತಾರೀಕು ಒಳಗಡೆ ನಾವು ನಿಮಗೆ ಪಿಂಚಣಿ ಹಣವನ್ನು ಹಾಕ್ತೀವಿ ಅಂತೇಳಿ. ಬಟ್ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳೋದಿಲ್ಲ. ಸೊ ನಿಮಗೂ ಕೂಡ ಆ ಒಂದು ವಿಚಾರವನ್ನು ಹೇಳಿದಾಗ ನೀವು ಕೂಡ ಬೇಸರವನ್ನು ನಿಮಗೂ ಕೂಡ ಬೇಸರ ಆಗುತ್ತೆ. ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ ಬಟ್ ಆ ಒಂದು ಮಾತಿನ ಪ್ರಕಾರ ನಡ್ಕೊಳ್ಳೋದಿಲ್ಲ ಅಂಥೇಳಿ. ಆ್ಯಂಡ್ ಎಗೇನ್ ಅವ್ರು ಹೇಳ್ತಾ ಇದ್ದಾರೆ 5ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣವನ್ನು ಜಮೆ ಮಾಡ್ತೀವಿ ಅಂತೇಳಿ. ಇನ್ನೆರಡು ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಅದೆಷ್ಟು ಮಟ್ಟಿಗೆ ನಿಜ ಸುಳ್ಳು ನಾವೆಲ್ಲ ಏನು ವೆಯ್ಟ್ ಮಾಡಬೇಕಾಗಿದೆ ಅಂದರೆ ಇನ್ನೆರಡು ದಿನಗಳ ಏನು ಕಾಲಾವಕಾಶ ಇದೆ ಆ ಒಂದು ಟೈಮ್ವರೆಗೂ ಕೂಡ ವೆಯ್ಟ್ ಮಾಡಿದ್ರೆ ಮಾತ್ರ ನಮಗೆ ಹಣ ಬರುತ್ತಾ ಇಲ್ವಾ ಅಂಥೇಳಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ನಮಗೆ ಹಣ ಹಾಕ್ತಾರಾ ಅಂದರೆ ಆ ಒಂದು ಮಾತಿನ ಪ್ರಕಾರ ನಡ್ಕೊಳ್ತಾರಾ ಇಲ್ವಾ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವೇನಾದರೂ ಪಡ್ಕೊಂಡ್ರೆ ಅಂದರೆ 2 ದಿನಗಳಲ್ಲಿ ಏನಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮ್ಗೆ ಯಾವ ತಿಂಗಳ ಪಿಂಚಣಿ ಹಣ ಬಂದಿದೆ ಅಂಥೇಳಿ. ಆ್ಯಂಡ್ ಈಗ ನಾವು ಮಾಮೂಲಿ ರೂಲ್ಸ್ ಪ್ರಕಾರ ನೋಡೋದಾದ್ರೆ ಅಂದರೆ ಮುಂಚೆ ಯಾವ ಥರ ನಡೀತಾ ಇತ್ತು 20ನೇ ತಾರೀಕು ಒಳಗಡೆ ಏನು ಪಿಂಚಣಿ ಹಣವನ್ನು ಹಾಕ್ತಾ ಇದ್ರಲ್ಲ ಆ ಒಂದು ಟೈಮ್ವರೆಗೆ ಕೂಡ ಅಂದರೆ ನಾವು ವೇಟ್ ಮಾಡಬೇಕಾಗಿದೆ. ಸೊ ಅಲ್ಲಿವರೆಗೂ ಕೂಡ ಟೈಮ್ ಮಾಮೂಲಿಯಾಗಿ ಯಾವಾಗಲೂ ಕೂಡ ಅಲ್ಲಿವರೆಗೂ ಕೂಡ ಇರುತ್ತೆ. ಅದರೊಳಗಡೆ ಪಿಂಚಣಿ ಹಣವನ್ನು ಎಲ್ಲರೂ ಕೂಡ ಜಮೆ ಮಾಡ್ತಾರೆ. ಈಗ ಸರ್ಕಾರದವರು ಇನ್ನೆರಡು ದಿನಗಳಲ್ಲಿ ಪಿಂಚಣಿ ಹಣವನ್ನು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು 20ನೇ ತಾರೀವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಅವ್ರು ಆ ಒಂದು ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ನಮಗೆ ಮುಂಚೆ ಅಂದರೆ ಇಲ್ಲಿವರೆಗೂ ಕೂಡ ಯಾವ ಥರ ನಡ್ಕೊ ಬರ್ತಾಯಿತ್ತೋ ಅದೇ ರೀತಿ ಕೂಡ ಈ ತಿಂಗಳು ಕೂಡ ಅಪ್ಲೈ ಆಗುತ್ತೆ. 20ನೇ ತಾರೀಕುವರೆಗೂ ನಾವು ವೇಟ್ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಕೂಡ ಏನು ಪಿಂಚಣಿ ಹಣ ಬರಬೇಕಾಗಿದೆ ಆ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆ್ಯಂಡ್ ಇನ್ನು ಹೆಚ್ಚಳ ಬಗ್ಗೆ ಮಾತಾಡೋದಾದರೆ ಸೊ ಈಗಾಗಲೇ ಗೊತ್ತು, ಪ್ರತಿ ವೀಡಿಯೋಗಳಲ್ಲೂ ಕೂಡ ಹೇಳ್ತಾ ಇರ್ತೀವಿ ಯಾರಿಗೆಲ್ಲ ಹೆಚ್ಚಳ ಆಗಿದೆ ಅಂಥೇಳಿ. ಆ್ಯಂಡ್ ಹೋದ ಬಾರಿ ಕೂಡ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂಥೇಳಿ. ಅಲ್ಲಿ ಕೂಡ ಒಂದು 2-3 ಕಮೆಂಟ್ಗಳು ನೋಡಿದೆ. ಅಲ್ಲಿ ಅಂದರೆ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಅಂದರೆ ಹೇಳಿದ್ದಾರೆ ನಮಗೆ ಏನೋ ಹೆಚ್ಚಳ ಆಗಿದೆ ಅಂತೇಳಿ. ಬಟ್ ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ ಇಲ್ಲ ನಮಗೇನು ಹೆಚ್ಚಳ ಆಗಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಸೊ ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ನಿಮ್ಮ ಒಂದು ಅಕೌಂಟ್ನ ಅಂದರೆ ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಅಪ್ಡೇಟ್ ಮಾಡಿಸ್ಕೊಂಡಾಗ ಮಾತ್ರ ನಿಮಗೆ ಏನೀಗ ಪ್ರೆಸೆಂಟಾಗಿ ಪಿಂಚಣಿ ಹಣ ಜಮೆ ಆಗ್ತಾ ಇರುತ್ತೆ ಆ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆ್ಯಂಡ್ ಏನಪ್ಪ ಅಪ್ಡೇಟ್ ಯಾವ ಥರ ಮಾಡಿಸ್ಕೊಂಡ್ರೆ ನೀವು ಏನು ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ UID ನಂಬರ್ ಇರುತ್ತೆ ಅದು ಕೊಟ್ಬಿಟ್ಟು ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳೋದು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ. ಅಲ್ಲಿ ನೀವು ಹೋಗಿ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ಈಗ ಏನು ಪ್ರೆಸೆಂಟಾಗಿ ಪಿಂಚಣಿ ಹಣ ಜಮೆ ಆಗುತ್ತಲ್ಲ ಆ ಒಂದು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಹೆಚ್ಚಳ ಆಗಿದೆ ಅಂತೇಳಿ ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ಅಂದರೆ 2 ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಬಂದುಬಿಟ್ಟು ವೃದ್ಧಾಪ್ಯ ಪಿಂಚಣಿ ಮತ್ತು ಸಂಧ್ಯಾ ಸುರಕ್ಷಾ ಪಿಂಚಣಿ. ಸೊ ಕಳೆದ ಬಾರಿ ಕೂಡ ತಿಳಿಸಿದ್ದೆ. ಆ್ಯಂಡ್ ಸಾಕಷ್ಟು ಜನ ಕೂಡ ಕಮೆಂಟ್ಗಳಲ್ಲಿ ತಿಳಿಸಿದರೆ ನಮಗೆ ಹೆಚ್ಚಳ ಆಗಿಲ್ಲ ಅಂತೇಳಿ. ಆ್ಯಂಡ್ ಇನ್ನು 2-3 ಕಮೆಂಟ್ಗಳಲ್ಲಿ ಬಂದಿದೆ ಹೆಚ್ಚಳ ಆಗಿದೆ ಅಂತೇಳಿ. ಸೊ ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಈಗ ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಿಗೆ ಮತ್ತು ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾರವ್ರಿಗೆ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಬಂದುಬಿಟ್ಟು ಅಂಗವಿಕಲರಿಗೆ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಪಿಂಚಣಿದಾರ ಯಾರಾದರೂ ಹಣವನ್ನು ಹೆಚ್ಚಳವಾಗಿ ಪಡ್ಕೊಂಡಿದ್ರೆ ದಯವಿಟ್ಟು
ಇವತ್ತಿನ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ, ಸಾಕಷ್ಟು ಜನಕ್ಕೆ ಕೂಡ ಗೊತ್ತಾಗುತ್ತೆ. ಹಾಗಾಗಿಬಿಟ್ಟು ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಪಿಂಚಣಿ ಹಣವನ್ನು ಹೆಚ್ಚಳ ಆಗಬೇಕು ಅನ್ನೋದಿದೆ ಅದನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನೀವು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿದ್ರೆ ಈ ಒಂದು ವಿಡಿಯೋ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ನಿಮ್ಮ ಒಂದು ಅಭಿಪ್ರಾಯ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.